ಕೋಗಿಲು ಕ್ರಾಸ್ ಬಳಿ ಅನಧಿಕೃತ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಮನೆಯನ್ನ ತಗೊಳ್ಳೋರಿಗೆ. ಮೊದಲ ಹಂತದಲ್ಲಿ 25 ಕುಟುಂಬಕ್ಕೆ ಹಕ್ಕುಪತ್ರವನ್ನು ಕೊಡೋಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮನೆ ಕೆಡವಿಸಿಕೊಂಡವರೆಷ್ಟು, ಅರ್ಜಿ ಹಾಕಿದವರೆಷ್ಟು, ಈಗ ಸಿಗ್ತಾ ಇರೋದು ಎಷ್ಟು ಜನಕ್ಕೆ? ಮೊದಲ ಹಂತದಲ್ಲಿ 25 ಕುಟುಂಬಕ್ಕೆ ಹಕ್ಕುಪತ್ರಕ್ಕೆ ಮುಂದಾಗ್ತಾ ಇದ್ದಾರೆ ಕೊಡಲು. ಹಕ್ಕುಪತ್ರ ನೀಡೋಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದ್ದು ಹಿಂದೂ ಪರ ಸರ್ಕಾರ ಅಂತ ಮೆಚ್ಚಿಸೋಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ರಾಜ್ಯ ಸರ್ಕಾರ ಇದರ ಮುಖಾಂತರ. ಯಾಕಂದ್ರೆ ಮೊದಲ ಹಂತದಲ್ಲಿ ಹೆಚ್ಚಾಗಿ ಓಕೆ ನೋಡಿ, ಈಗ 150ಕ್ಕೂ ಹೆಚ್ಚಿನ ಮನೆಗಳನ್ನ ಅಥವಾ ಶೆಡ್ಗಳನ್ನ ತೆರವು ಮಾಡಿದ್ದಾರೆ. ಬಟ್ ಇವರಿಗೆ ನಾವು ಮನೆ ಕಳ್ಕೊಂಡಿದೀವಿ, ನಮಗೆ ಮನೆ ಕೊಡಿ ಅಂತ ಹೋಗಿರೋ ಅರ್ಜಿಗಳು 300ಕ್ಕೂ ಹೆಚ್ಚು ಅಂತ ಇದ್ದಾರೆ. ಇದರ ನಡುವೆ 25 ಕುಟುಂಬಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ್ರು ಅನ್ನುವಂಥದ್ದು ಕುತೂಹಲ ಅಲ್ವಾ? ಅದು ಉತ್ತರ ಕೊಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಸೊ ಇದೀಗ ಇವತ್ತು ಬಹುಶಃ ಆಲ್ಮೋಸ್ಟ್ 25 ಕುಟುಂಬಗಳಿಗೆ ಮನೆಯ ಹಕ್ಕುಪತ್ರ ಸಿಗಬಹುದು. ಕೆಲವೊಂದು ಮಾನದಂಡಗಳನ್ನು ಅನುಸರಿಸ್ತಾ ಇದ್ದಾರೆ. ಅದು 5 ವರ್ಷಗಳು ಅವರು ಅಲ್ಲೇ ಇರಬೇಕು, ಅಂದ್ರೆ ಕನಿಷ್ಠ ಪಕ್ಷ 5 ವರ್ಷಗಳಿಂದ ಆ ಕೋಗಿಲು ಕ್ರಾಸ್ನಲ್ಲಿ ಶೆಡ್ ಹಾಕೊಂಡು ಮನೆ ಹಾಕೊಂಡು ವಾಸ ಮಾಡ್ತಾ ಇರಬೇಕು. ಇಂತಹ ಕೆಲವೊಂದು ರೂಲ್ಸ್ಗಳನ್ನು ತಂದಿದ್ದಾರೆ. ಇದರ ನಡುವೆ ಏನು 25 ಮನೆ ಯಾರಿಗೆ ಸಿಗುತ್ತೆ, ಹಂಗಾದ್ರೆ ಯಾವ ಮಾನದಂಡಗಳು ಅನ್ನುವಂಥದ್ದು ಕುತೂಹಲ. ಇವತ್ತು ಅಥವಾ ನಾಳೆ ಈ ಹಕ್ಕುಪತ್ರ ಸುಮಾರು ಒಂದು 25 ಕುಟುಂಬಗಳಿಗೆ ಸಿಗ್ಬೋದು. ಉಳಿದಂತೆ ಗೊತ್ತಿಲ್ಲ. ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ಡ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಮನೆ ಸಿಗ್ತಾ ಇದೆ. ಒಂದು 25 ಜನರನ್ನು ಆಯ್ಕೆ ಮಾಡಿದ್ದಾರೆ, 25 ಕುಟುಂಬಗಳನ್ನು. ಈಗ ಎಷ್ಟು ಜನ ಅಪ್ಲೈ ಮಾಡಿದ್ರು, ಆಮೇಲೆ ನೋಡಿ ಅಲ್ಲೆಲ್ಲ ಒಟ್ಟಿಗೆ ಇರ್ತಾರೆ. ಈಗ ಮನೆ ಸಿಗುತ್ತೆ ಅಂದಾಗ ಯಾರು ಬಿಡ್ತಾರೆ? ಕೆಲವೊಂದು ಸಲ ಈಗ ಏನೋ 5 ವರ್ಷ ಅಲ್ಲೇ ಇರಬೇಕು ಆ್ಯಂಡ್ ರೇಷನ್ ಕಾರ್ಡ್ ಎಲ್ಲ ಇರಬೇಕು ಅಂತ ರೂಲ್ಸ್ ತಂದಿದ್ದಾರಲ್ಲ, ತರಲೇಬೇಕಂಥವನ್ನೆಲ್ಲ. ಕೆಲವೊಬ್ರು ಹೇಳ್ತಾರೆ, ಈಗ ಅಪ್ಪ ಅಮ್ಮ ಬೇರೆ ಕಡೆ ಇದ್ದಾರೆ, ಮದುವೆ ಆದಮೇಲೆ ಮಗ ಸೊಸೆ ಇನ್ನೊಂದು ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಹಂಗಂದ್ಕೊಂಡು ಒಂದೇ ಕುಟುಂಬದವ್ರು 2 ಮನೆ ಕೇಳ್ಬಿಟ್ರೆ ಸಿಗುತ್ತಲ್ಲ ಅಂತ ಅದು ಅನ್ಯಾಯ ಆಗುತ್ತೆ ಸಿಗಬೇಕಾದವರಿಗೆ ಅಲ್ವಾ? ಫಲಾನುಭವಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೋಬೇಕು. ಬಟ್ ಈಗ ಥಣಿಸಂದ್ರದಲ್ಲಿ ಇನ್ನೊಂದು ರೀತಿಯ ಸಮಸ್ಯೆ, ಅಲ್ಲೂ ಕೂಡ ಡೆಮಾಲಿಷನ್ ಆಲ್ರೆಡಿ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿದ್ದಾರೆ. ಈಗ ಇನ್ನೊಂದು ರಾಜ್ಯದವ್ರು ಯಾರಾದರೂ ಧ್ವನಿ ಎತ್ತಿದ್ರೆ ಈಗ ಅಲ್ಲಿಗೆ ಇನ್ನೊಂದ್ಸಲ ಮನೆ ಕೊಡ್ತಾರ ಗೊತ್ತಿಲ್ಲ. ಸದ್ಯಕ್ಕೆ ನೋಡಿ, ಕೋಗಿಲು ಕ್ರಾಸ್ನಲ್ಲಿ ಇವತ್ತು ಅಥವಾ ನಾಳೆ ಮನೆ ಕಳ್ಕೊಂಡ ಒಂದು 25 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಇವತ್ತು ಅಥವಾ ನಾಳೆ ಮನೆ ಹಕ್ಕುಪತ್ರ ಸಿಗ್ಬೋದು ಮನೆ ಕಳ್ಕೊಂಡಿರೋರಿಗೆ ಅನ್ನೋ ಮಾಹಿತಿ. ಯಾವ ಆಧಾರದಲ್ಲಿ, ಏನೆಲ್ಲ ಮಾನದಂಡಗಳನ್ನ ಅನುಸರಿಸಿ ಮನೆಗಳನ್ನು ಕೊಡ್ತಾ ಇದ್ದಾರೆ? ವಿದ್ಯಾ, ಕೋಗಿಲು ಕ್ರಾಸ್ ನಿರಾಶ್ರಿತರಲ್ಲಿ ಸುಮಾರು 167 ಮನೆಗಳನ್ನ ಡೆಮೊಲೇಷನ್ ಮಾಡುವಂತ ಕೆಲಸವನ್ನ ಜಿಬಿಎ ಮಾಡಿತ್ತು. ಆದ್ರೆ ಇದು ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಮನೆಗಳನ್ನ ಕೊಡ್ತೀನಿ ಅಂತಾನು ಹೇಳಿತ್ತು. ಆದ್ರೆ ಅಲ್ಲಿ ನಿರಾಶ್ರಿತರನ್ನ ಯಾವ ರೀತಿ ಅಧಿಕೃತವಾಗಿ ಮಾನದಂಡ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಎಷ್ಟು ವರ್ಷದಿಂದ ಅಲ್ಲಿ ವಾಸವಾಗಿದ್ದಾರೆ ಅಂತೇಳಿ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದ್ರ ಬೆನ್ನಲ್ಲೇ 280 ಜನರು ಅರ್ಜಿಯನ್ನ ಸಲ್ಲಿಸಿದ್ರು. ಇದ್ರ ನಡುವೆನೆ ವಲಸಿಗರು ಅಂದ್ರೆ ಬೇರೆ ಬೇರೆ ರಾಜ್ಯಗಳು ಮತ್ತೆ ಬಾಂಗ್ಲಾದೇಶದಿಂದ ಬಂದಂತರಿಗೂ ಕೂಡ ನಿವೇಶನ ಸಿಗುತ್ತೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಿತ್ತು. ಈಗ ಅಳದು ತೂಗಿ ಸುಮಾರು 25 ಜನ ನಿರಾಶ್ರಿತರಿಗೆ ಮನೆಯನ್ನ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಮೂಲಗಳ ಪ್ರಕಾರ ಇವತ್ತು ಅಥವಾ ನಾಳೆ ಸಂಜೆ ಒಳಗಡೆ ನಿವೇಶನದ ಹಕ್ಕುಪತ್ರ ಬಯಪ್ಪನಹಳ್ಳಿಯಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಫ್ಲಾಟ್ಗಳೇನಿದಾವೆ ಅದರಲ್ಲಿ 25 ಜನರಿಗೆ ನಿರಾಶ್ರಿತರಿಗೆ ಮನೆ ಕೊಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾನದಂಡ ಅಂತಂದ್ರೆ ಅವರು ಕಳೆದ 25 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದಾರೆ. ನಿಜವಾಗ್ಲೂ ಅವ್ರು ಬೇರೆ ಎಲ್ಲೂ ಕೂಡ ವಲಸಿಗರಾಗಿ ಬಂದಿಲ್ಲ.
ಅವರು ಅಲ್ಲಿನ ನಿವಾಸಿಗಳು ಅನ್ನುವಂಥದ್ದು ದಾಖಲೆಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಆಗಿರ್ಬೋದು, ಮತ್ತೆ ದಾಖಲೆಗಳನ್ನ ಪರಿಶೀಲಿಸಿ ಇದೀಗ 25 ಜನರಿಗೆ ಮೊದಲ ಹಂತದಲ್ಲಿ ನಿವೇಶನವನ್ನ ಕೊಡ್ಲಿಕ್ಕೆ ಸಿದ್ಧತೆಗಳನ್ನ. ಈಗ ಉಲ್ಲಾಸ್ ಇದರ ನಡುವೆ ಈ ಸಮುದಾಯ ಅಥವಾ ಧರ್ಮವನ್ನ ಏನಾದ್ರು ಟಾರ್ಗೆಟ್ ಮಾಡಿದಾರ ಇಂಥವ್ರಿಗೆ ಮೊದಲ ಆದ್ಯತೆ ಅಂತ? ವಿದ್ಯಾ, ಸಮುದಾಯ ಅಥವಾ ಧರ್ಮ ಏನಾದ್ರು ಆರಂಭದಲ್ಲಿ ಕೇಳಿ ಬರ್ತಾ ಇದೆಯಾ ಇಂಥವ್ರಿಗೆ ಮೊದಲ ಆದ್ಯತೆ ಅಂತ ಉಲ್ಲಾಸ್? ವಿಜಯ್, ಈ ಒಂದು ಪ್ರಶ್ನೆನೂ ಕೂಡ ಈಗ ಕೇಳ್ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಮೂಲಗಳ ಪ್ರಕಾರ 25 ಕುಟುಂಬಗಳ ಪೈಕಿ 15ರಿಂದ 16 ಕುಟುಂಬಗಳು ಹಿಂದೂ ಕುಟುಂಬಗಳು ಇದಾವೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಉಳಿದಂತಹ 7ರಿಂದ 8 ಕುಟುಂಬಗಳೇನಿದಾವೆ ಅವರು ವಲಸೆ ಅಂದ್ರೆ ಬೇರೆ ಸಮುದಾಯಕ್ಕೆ ಸೇರಿರುವವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ನಿವೇಶನ ಹಂಚಿಕೆ ಆಗುವ ತನಕ ಕೂಡ ಇಂಥವರಿಗೆ ಪರ್ಟಿಕ್ಯುಲರ್ ಆಗಿ ಇಂಥದೇ ಸಮುದಾಯಕ್ಕೆ ಅಥವಾ ಇಂಥದ್ದು ಧರ್ಮದ ನಿರಾಶ್ರಿತರಿಗೆ ಕೊಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಲ್ಲ. ಆದ್ರೆ ಮೂಲಗಳ ಪ್ರಕಾರ ಹಿಂದೂಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.